A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಈಗ ಮುಂಗಾರು ಮಳೆ ಅಷ್ಟು ಚೆನ್ನಾಗಿ ಆಗ್ತಿಲ್ಲ. ಆದ್ದರಿಂದ ಈ ಬಿಸಿಲಿನ ಪ್ರಮಾಣ ಇನ್ನೂ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮೇ ಒಳಗೆ ಬಿಸಿಲು ಪ್ರಮಾಣ ಮುಗಿಬೇಕಾಗಿತ್ತು. ಜೂನ್ ಆದರೂ ಕೂಡ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಆದ ಕಾರಣ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಟೆಂಪ್ರೇಚರ್ ಕೂಡ ಜಾಸ್ತಿ ಇದ್ರೂ ಕೂಡ ನಾವು ಆದಷ್ಟು ಭಾಳ ಬಿಸಿಲು ಬರಲಿಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಕುಡ್ರಿ. ಮೇಲಿನ ಮೇಲೆ ಪಾನಕ, ಮಜ್ಜಿಗೆ, ಶರ್ಬತ್ ಇಂಥವು ಕುಡಿದ್ರೆ ಭಾಳ ಒಳ್ಳೆಯದು. ಈ ಸೋಡಾ ಮಿಶ್ರಿತ ಯಾವುದು ಕೂಲ್ ಡ್ರಿಂಕ್ಸನ್ನು ಕುಡಿದೇ ಇರೋದು ಒಳ್ಳೆಯದು. ಚಹಾನು ಕುಡಿದೇ ಇರೋದು ಒಳ್ಳೆಯದು. ಚಹಾ, ಕಾಫಿ. ಅದ್ರ ಬದಲಾಗಿ ಈ ತಂಪು ಪಾನೀಯ ಕುಡ್ರಿ ಅಂತ ಹೇಳ್ತೀನಿ. ಆದಷ್ಟು ಬಿಸಿಲಿನಲ್ಲಿ. ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಈಗ ಮುಂಗಾರು ಮಳೆ ಅಷ್ಟು ಚೆನ್ನಾಗಿ ಆಗ್ತಿಲ್ಲ. ಆದ್ದರಿಂದ ಈ ಬಿಸಿಲಿನ ಪ್ರಮಾಣ ಇನ್ನೂ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮೇ ಒಳಗೆ ಬಿಸಿಲು ಪ್ರಮಾಣ ಮುಗಿಬೇಕಾಗಿತ್ತು. ಜೂನ್ ಆದರೂ ಕೂಡ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಆದ ಕಾರಣ ಯಾರೂ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಟೆಂಪ್ರೇಚರ್ ಕೂಡ ಜಾಸ್ತಿ ಇದ್ರೂ ಕೂಡ ನಾವು ಆದಷ್ಟು ಭಾಳ ಬಿಸಿಲು ಬರ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಕುಡ್ರಿ. ಮೇಲಿನ ಮೇಲೆ ಪಾನಕ, ಮಜ್ಜಿಗೆ, ಶರ್ಬತ್ ಇಂಥವು ಕುಡಿದ್ರೆ ಭಾಳ ಒಳ್ಳೆಯದು. ಈ ಸೋಡಾ ಮಿಶ್ರಿತ ಯಾವುದು ಕೂಲ್ ಡ್ರಿಂಕ್ಸ್ ಅನ್ನು ಕುಡಿದೇ ಇರೋದು ಒಳ್ಳೆಯದು. ಚಹಾನು ಕುಡಿದೇ ಇರೋದು ಒಳ್ಳೆಯದು. ಚಹಾ, ಕಾಫಿ. ಅದ್ರ ಬದಲಾಗಿ ಈ ತಂಪು ಪಾನೀಯ ಕುಡ್ರಿ ಅಂತ ಹೇಳ್ತೀನಿ. ಆದಷ್ಟು ಬಿಸಿಲಿನಲ್ಲಿ ಹೊರಗೆ ಬರ್ಲಿಕ್ಕೆ ಹೋಗಬೇಡಿ. ಮತ್ತು ಅತಿ ಮುಖ್ಯವಾಗಿ ಮಕ್ಕಳಲ್ಲಿ ಹಾಗೂ ವಯೋವೃದ್ಧರಲ್ಲಿ ದಯವಿಟ್ಟು ಆದಷ್ಟು ಬಿಸಿಲಿನಲ್ಲಿ ಬರ್ಲಿಕ್ಕೆ ಹೋಗಬೇಡಿ. ಬಿಸಿಲು ಜಾಸ್ತಿ ಇದೆ. ಇನ್ನು ಮಳೆಗಾಲ ಶುರು ಆದ್ರೆ, ಮುಂಗಾರು ಶುರು ಆದ್ರೆ ಸ್ವಲ್ಪ ಪ್ರಮಾಣ ತಗ್ಗುತ್ತೆ ಅಂತ ಅನ್ಕೋತೀವಿ. ಹಂಗೇನಾದ್ರೂ ತಮಗೆ ತೊಂದರೆ ಇದ್ರೆ, ಬಿಸಿಲಿನಲ್ಲಿ ಕೆಲಸ ಮಾಡುವುದಾಗ್ಲಿ, ಯಾರ ವ್ಯಕ್ತಿಗಳಾಗ್ಲಿ ಏನಾರ ತೊಂದರೆ ಆದ್ರೆ, ತಲೆ ಸುತ್ತೋದಾಗ್ಲಿ ಅಥವಾ ತಲೆ ನೋವು ಬರೋದಾಗ್ಲಿ ಅಥವಾ ಚಕ್ರ ಬರೋದು ಬಂದ್ರೆ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ. ಆಸ್ಪತ್ರೆ 24 ತಾಸು ಚಾಲು ಇರ್ತದೆ. ಸೊ ದಯವಿಟ್ಟು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ಆದಷ್ಟು ನೆರಳಲ್ಲೇ ಕೆಲಸ ಮಾಡಿ, ತೆಳು ಬಟ್ಟೆಗಳನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಬಿಸಿಲಿನ ತಾಪಮಾನ ಕಡಿಮೆ ಮಾಡಲಿಕ್ಕೆ ತಾವು ಸ್ವಯಂವಾಗಿ ಇವು ಮುಂಜಾಗ್ರತೆ ತೆಗೆದುಕೊಳ್ಳಿ. ಯಾರು ಗಾಬರಿ ಹೋಗ್ಬೇಡ್ರಿ ಅಂತ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಆರೋಗ್ಯದಿಂದ ಇಡ್ರಿ. ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಬಿಸಿಲು ನಮ್ಮ ಆಸ್ಪತ್ರೆಗೆ ಒಂದ್ ದಿನಕ್ಕೆ 1500ರಿಂದ 2000 ಪೇಷಂಟ್ ಬರ್ತಿರ್ತವೆ. ಸೋಮವಾರ, ಮಂಗಳವಾರ, ಬುಧವಾರ ಜಾಸ್ತಿ ಇರ್ತವೆ. ಶುಕ್ರವಾರ, ಶನಿವಾರ ಸ್ವಲ್ಪ ಕಡಿಮೆ ಇರ್ತವೆ. ಇಂಥ ಸ್ಟ್ರೋಕ್ ಪೇಷಂಟ್ ಯಾವ ಬಂದಿಲ್ಲ ನಮ್ಮ ಕಡೆ. ಹಿಂಗೆ ಚಕ್ರ ಬರೋದಾಗ್ಲಿ, ಸ್ಟ್ರೋಕ್ ಆಗಿ, ಹೀಟ್ ಸ್ಟ್ರೋಕ್ ಅಂತೀವಿ ಅದಕ್ಕೆ. ನಾವು ಹೀಟ್ ಸ್ಟ್ರೋಕ್ ವಾರ್ಡ್ ಕೂಡ ಮಾಡಿದೀವಿ. ಹೀಟ್ ಸ್ಟ್ರೋಕ್ ಯಾವ ಪೇಷಂಟ್ಗಳು ಬಂದಿಲ್ಲ. ಮೇದಲ್ಲೂ ಬಂದಿಲ್ಲ, ಜೂನ್ದಲ್ಲೂ ಬಂದಿಲ್ಲ. ಹಂಗೇನು ಅನ್ಸಲ್ ದಯವಿಟ್ಟು ಬನ್ನಿ. ನಾವು ನಿಮಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತೀವಿ.